ಕೋರ್ಟ್ಗೆ ಹೋಗಿ ಬರ್ತೀನಿ. ಏನ್ರೇ, ಆ ಕೋರ್ಟಲ್ಲಿ ಮಕ್ಳು ಮುಖ ನೋಡಿದ್ಮೇಲೂ ನಿಮ್ಮ ಮನ್ಸು ಬದಲಾಗ್ಲಿಲ್ವಾ? ಹೆತ್ತು ಮಕ್ಕಳಂತಾನೆ ಇಷ್ಟು ದಿನ ಸಹಿಸ್ಕೊಂಡಿದ್ದು ಲಕ್ಷ್ಮಿ. ಇವ್ರು ನನಗೆ ಬೆನ್ನಿಗೆ ಚೂರಿ ಹಾಕಿದ್ರು ಸಹಿಸ್ಕೊಳ್ತಿದ್ನೋ ಏನೋ, ಆದರೆ ಇವರು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಇಷ್ಟೆಲ್ಲ ಸಾಕಿ ಸಲಹಿ ಕಷ್ಟಪಟ್ಟು ಓದಿಸೋದಕ್ಕೆ ಮಾಡಿದ್ರಲ್ಲ ಮರ್ಯಾದೆ, ಎಲ್ಲ ರೀತಿ ಹೇಳಿದ್ದಾಯ್ತು. ಪ್ರೀತಿಯಿಂದ ಹೇಳಿದೆ, ಸ್ನೇಹಿತರಿಗೆ ಹೇಳ್ದಂಗೆ ಹೇಳಿದೆ, ಬೈದು ಹೇಳಿದೆ. ಇವ್ರಿಗೆ ಯಾವುದೂ ಅರ್ಥ ಆಗಿಲ್ಲ. ಈಗ ಉಳಿದಿರೋದಂದ್ರೆ ದಂಡಂ ದಶಗುಣ. ಅಂದ್ರು ವೆಂಕಿ, ಚಲ್ವಿ, ಬನ್ನಿ ಕೋರ್ಟ್ಗೆ ಹೋಗ್ಬರೋಣ. ಅದಕ್ಕೆ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅದಕ್ಕೆ ಪ್ರಯಾಣ ಏನೋ ಚೆನ್ನಾಗಾಯ್ತಾ? ಅದಕ್ಕೆ ಎಲ್ಲ ಚೆನ್ನಾಗಾಯ್ತು. ಲಕ್ಷ್ಮಿ, ಒಂದು ತಟ್ಟೆ ತಗೊಂಬ. ಯಾಕೆ ಅದಕ್ಕೆ? ನೀನು ತಗೊಂಬ, ಹೇಳ್ತೀನಿ. ಬಾಗ್ನ ತಗೋ ಲಕ್ಷ್ಮಿ. ಇದೆಲ್ಲ ಯಾಕೆ ಅದಕ್ಕೆ? ಗೌರಿ ಹಬ್ಬಕ್ಕೆ ನಿನಗೆ ಬಾಗ್ನ ಕೊಡೋಕ್ಕಾಗಲಿಲ್ಲ, ಅದಕ್ಕೆ ಈಗ ತಗೊಂಬಂದೆ. ತಗೊಮ್ಮ. ಇದಾಗಲಿ ನನ್ನ ಹೆಣ್ಮಕ್ಳದಾಗಲಿ ಇಲ್ಲ. ನಮ್ಮನೆ ಸೊಸೆದಿರು ದೇವ್ರಂತ ಸೊಸೆದಿರು ಸ್ವಾಮಿ. ನನ್ನ ಹೆಣ್ಮಕ್ಳು ಅಷ್ಟೇ. ನಮಗೆ ಕಷ್ಟ ಆದರೆ ನಾ ಮುಂದು ತಾ ಮುಂದು ಅಂತ ಬಂದು ಅಪ್ಪ ಏನಾಯಿತು, ಹೇಗೆ ಸಹಾಯ ಮಾಡಲಿ ಅಂತ ಅವರೇ ನಮಗೆ ಕಷ್ಟಕ್ಕೆ ಆಗ್ತಾ ಇರೋದು. ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತ ಸ್ವಾಮಿ. ನಮ್ಮ ಮನೆಗೆ ಬಂದಿರೋ ಸೊಸೆಯಂದಿರು ನನ್ನ ಹೆಣ್ಣುಮಕ್ಕಳ ಬಗ್ಗೆ ನಂಗೆ ಗೌರವ ಇದೆ, ಹೆಮ್ಮೆ ಇದೆ ಸ್ವಾಮಿ. ಆ ವಿಷಯದಲ್ಲಿ ನಾನು ಅದೃಷ್ಟವಂತ. ಏನರಪ್ಪ, ನಿಮ್ಮ ತಂದೆ ಹೇಳೋದು ಸರಿ ಇದೆಯಾ? ನಿಮ್ದೇನಾದ್ರು ವಾದ ಇದೆಯಾ? ಅಲ್ಲ ಮಹಾಸ್ವಾಮಿ, ಅವರು ನಮಗೆ ಜನ್ಮ ಕೊಟ್ಟಿದ್ದಾರೆ, ಬೆಳೆಸಿದ್ದಾರೆ ನಿಜ. ಆದರೆ ನಾವು ಮಾತ್ರ ಮಕ್ಕಳಲ್ವಲ್ಲ, ಹೆಣ್ಣು ಮಕ್ಕಳಿದ್ದಾರೆ. ಅಲ್ಲೊಬ್ಬ ಕೂತಿದ್ದಾನಲ್ಲ, ಅವನು ಇದ್ದಾನೆ. ಅವ್ರಿಗೆ ಮಾತ್ರ ಕೇಸ್ ಹಾಕಲಿಲ್ಲ, ನಮ್ಮಲ್ಲಿ ಮಾತ್ರ ಕೇಸ್ ಹಾಕಿದ್ದಾರೆ. ಇದು ಯಾವ ಸೀಮಾ ನ್ಯಾಯ? ಲಕ್ಷ್ಮಿ, ನಮ್ಮ ಮನೇಲಿ ರಾಣಿ ಥರ ಇದ್ದೆ. ಹೇಗಿರ್ಬೇಕಾದವಳು ಇಂಥ ಜಾಗದಲ್ಲಿ ಈ ಥರ ಇದೆಯಾ? ನನ್ನ ಕೈಲಿ ನಂಬಕ್ಕಾಗ್ತಾ ಇಲ್ಲಮ್ಮ. ಅದಕ್ಕೆ ಎಂಥ ಜಾಗ ಆದ್ರೇನು ಇದು ನನ್ನ ಗಂಡನ ಮನೆನೇ ತಾನೆ. ಲಕ್ಷ್ಮಿ, ನೀನು ನನ್ನ ಸಮಾಧಾನಕ್ಕೆ ಈ ಥರ ಎಲ್ಲ ಹೇಳ್ತಿರ್ಬೋದು, ಆದರೆ ನಿನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಈ ವಯಸ್ಸಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಸುಖವಾಗಿರ್ಬೇಕಾದವಳು ನೀನು. ಅಂಥದ್ರಲ್ಲಿ ಅದೇ ಮಕ್ಕಳಿಂದ ಇಂಥ ಪರಿಸ್ಥಿತಿಗೆ ಬಂದಿದೆಯಲ್ಲ. ನೀನು ಹೀಗಿರೋದು ನನ್ನ ಕೈಲೇ ನೋಡೋಕ್ಕಾಗ್ತಾ ಇಲ್ಲ. ಇನ್ನು ನಿಮ್ಮ ಅಣ್ಣನಿಗೆ ಏನಾದರೂ ಗೊತ್ತಾದರೆ ಅವ್ರ ಮನಸ್ಸಲ್ಲೇ ಎಷ್ಟು ನೊಂದ್ಕೋತಾರೆ ಗೊತ್ತಾ? ನಿನ್ನ ಮೇಲೆ ಅವ್ರಿಗೆ ಎಷ್ಟೇ ಕೋಪ ಇರ್ಬೋದು, ದ್ವೇಷ ಇರ್ಬೋದು, ಆದರೆ ನೀನು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ನಾನು ಅಷ್ಟೇ ಅತ್ತಿಗೆ. ನನಗೆ ನಮ್ಮ ಅಣ್ಣನ ಪ್ರೀತಿ ಮಾತ್ರ ಬೇಕು, ಅವ್ರ ಆಸ್ತಿ ಬೇಕಾಗಿಲ್ಲ. ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಂತಾನೆ ನಾನು ಆ ದೇವ್ರ ಹತ್ರ ಯಾವಾಗಲೂ ಬೇಡ್ಕೋತಾ ಇರ್ತೀನಿ. ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತಿಲ್ವಾ ಲಕ್ಷ್ಮಿ? ಆದರೆ ಆಸ್ತಿಲಿ ಪಾಲು ಬೇಕು ಅಂತ ಒಂದು ನೋಟಿಸ್ ಬಂದಿದೆಯಲ್ಲ,
ಅದು ನೀನೇ ಕಳಿಸಿದ್ಯಾ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನಾನು ಎಷ್ಟೋ ಅವ್ರಿಗೆ ಹೇಳಕ್ಕೆ ಪ್ರಯತ್ನ ಪಟ್ಟೆ, ಅದು ನೀನು ಕಳಿಸಿರಲ್ಲ ಅಂತ. ಯಾಕೋ ಅವ್ರು ಅದನ್ನು ನಂಬ್ತಾನೇ ಇಲ್ಲ ಲಕ್ಷ್ಮಿ. ನನಗೆ ಗೊತ್ತಿತ್ತು ಅತ್ತಿಗೆ ಹೀಗೆ ಆಗತ್ತೆ ಅಂತ. ನನ್ನ ಮಗ ಸಂತು ನನಗೆ ಗೊತ್ತಿಲ್ಲದೆ ಸೈನ್ ಹಾಕು. ನಮ್ ದುಃಖ ತೋರಿಸ್ಕೋಬಾರ್ದು. ನಿನ್ ದುಃಖ ನಮ್ ದುಃಖ ಅಲ್ವಾ ಲಕ್ಷ್ಮಿ? ನೀನ್ ಇಲ್ಲಿ ನೆಮ್ಮದಿಯಾಗಿದ್ದೀಯ ಅಂತ ತಾನೆ ನಾವಲ್ಲಿ ನೆಮ್ಮದಿಯಾಗಿದ್ದೀವಿ. ನೀವು ಹೇಳೋದು ಸರಿಯಾಗಿದೆ ಅತ್ತಿಗೆ. ಆದ್ರೆ ಇಷ್ಟು ವರ್ಷ ಕೈ ಚಾಚಿಸದೇ ಇರೋಳು ಈಗ ಕೈ ಚಾಚಿದ್ರೆ ನನ್ನ ಸ್ವಾಭಿಮಾನ ಬಿಟ್ಕೊಟ್ಟಾಗಲ್ವಾ? ಈ ವಯಸ್ಸಲ್ಲೂ ನಮ್ಮ ಯಜಮಾನರು ಸ್ವಂತವಾಗಿ ದುಡಿಬೇಕು ಅಂತ ಛಲದಿಂದ ಬದುಕ್ತಾ ಇರುವಾಗ ನಾನು ನಿಮ್ಮ ಹತ್ರ ಸಹಾಯ ಕೇಳೋದು ಸರಿನಾ? ನೀವೇ ಹೇಳಿ. ಇಷ್ಟೆಲ್ಲ ಕಷ್ಟ ಕೊಡ್ತಾ ಇರೋ ದೇವರು ಒಂದಲ್ಲ ಒಂದಿನ ಸುಖನೂ ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ನಾವಿಬ್ರು ಬದುಕ್ತಾ ಇದ್ದೀವಿ.